ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡಾಕ್ತೀನಿ. ಮುಂಜಾನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಕರ್ಕೊಂಡು ನಾನು ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೊಂಟೀನಿ. ಪ್ರತಿಯೊಬ್ಬರಿಗೂ ಅಜ್ಜ ಅಜ್ಜಿ ಸೆಂಟಿಮೆಂಟ್ ಅನ್ನೋದು ಭಾಳ ಸ್ಪೆಷಲ್ ಆಗಿರ್ತೈತಿ. ಇನ್ನು ಅವ್ರ ಊರಿಗೆ ಹೋಗೋದು ಏನಾದ್ರು ಬಂದ್ರೆ ಇನ್ನೂ ಸ್ಪೆಷಲ್ ಆಗಿರ್ತೈತಿ. ನಾವೆಲ್ಲ ಚಿಕ್ಕವರು ಇದ್ದಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ನಮ್ಮ ಅಜ್ಜ ಅಜ್ಜಿ ಊರಲ್ಲೇ ನಾವು ಕಳೀತಾ ಇದ್ವಿ. ಸೊ ಇವತ್ತು ನಾನು ನಮ್ಮ ಅಜ್ಜ ಅಜ್ಜಿ ಊರಿಗೆ ಹೊಂಟೀನಿ. ಯಾಕಂತಂದ್ರೆ ನಾನು ನಿಮ್ಗೊಂದು ಪ್ರೀವಿಯಸ್ ವಿಡಿಯೋದಾಗ ಒಂದು ಮಾತು ಹೇಳಿದ್ದೆ ರೀ ನಮ್ಮ ಅಜ್ಜ ಅಜ್ಜಿ ಬಗ್ಗೆ. ನಮ್ಮ ಅಜ್ಜ ಅಜ್ಜಿಗೆ ಜೀವನಕ್ಕೆ ಆಧಾರ ಆಗಿರುವಂಥ ಒಂದು ದೇವಸ್ಥಾನ ಐತಿ ಅಂಥೇಳಿ. ಸೊ ಆ ದೇವಸ್ಥಾನದ ಪೂಜೆ ಮಾಡೋ ಅವಕಾಶ ಅವರಿಗೆ ಈ ವರ್ಷ ಒದಗಿ ಬಂದೈತಿ. ಹೋದ ಲಾಸ್ಟ್ ಯುಗಾದಿ ಟೈಮ್ನಾಗ ಅವರಿಗೆ ದೇವಸ್ಥಾನದ ಪೂಜೆ ಬಂದೈತಿ. ಸೊ ಹಂಗಾಗಿ ಅವ್ರು ಇವಾಗ ದೇವಸ್ಥಾನದಾಗ ಉಳ್ಕೊಂಡಾರ. ಅವ್ರಿಗೆ ಉಳ್ಕೊಳಕ್ಕೆ ಒಂದು ಮನೆನೂ ಕೊಟ್ಟಿರ್ತಾರೆ. ದೇವಸ್ಥಾನದ ಪಕ್ಕದಲ್ಲೇನೋ ಒಂದು ಮನೆ ಇರ್ತೈತಿ, ಉಗ್ರಾಣ ಅಂತೇಳಿ ಕರಿತೀವಿ ನಾವು ನಮ್ಮ ಆಡು ಭಾಷೆ ಒಳಗೆ. ಸೊ ಅಲ್ಲಿ ಇರ್ತಾರೆ ಅವ್ರ. ಇನ್ನು ನಾಳೆ ಅಮಾವಾಸ್ಯೆ ಐತಿ. ಸೊ ಹಂಗಾಗಿ ಅಲ್ಲಿ ಜನ ಜಾಸ್ತಿ ಬರ್ತಾರೆ ದೇವಸ್ಥಾನಕ್ಕೆ. ಅವರಿಗೆ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಬೇಕಲ್ವಾ. ಸೊ ಹಂಗಾಗಿ ನಾನು ಇವತ್ತು ಹೋಗಕತ್ತೀನಿ. ಇವತ್ತು ಹೋದ್ನಂದ್ರೆ ನಾಳೆ ಅಮಾವಾಸ್ಯೆ ಮುಗಿಸ್ಕೊಂಡು ನಾಡಿದ್ದ ಬುಧವಾರ ತಿರ್ಗಾ ನಾನು ವಾಪಸ್ ಮನೆಗೆ ಬರ್ತೀನಿ. ಈಗಾಗಲೇ ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮ ಅಲ್ಲೇ ಅದಾರ. ಹಾಗಾಗಿ ನಾನು ಸ್ವಲ್ಪ ಹೋದ್ರೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ತೈತೆ ಅಂತೇಳಿ ಹೊಂಟೀನಿ. ಈಗ ಹೆಣ್ಮಕ್ಳು ಹೊರಗೆ ಹೊಂಟ್ರೆ ಎಲ್ಲ ಮನೆಯಾಗಿನ ಕೆಲಸ ಮುಗಿಸ್ಕೊಂಡು ರೆಡಿ ಎಲ್ಲನೂ ಕ್ಲೀನ್ ಮಾಡಿಟ್ಟು ಹೋಗ್ಬೇಕು. ಪೂಜೆನೂ ಮಾಡೇನಿ. ನಾಳೆ ಅಮಾವಾಸ್ಯೆ ಹಂಗಾಗಿ ಹೇಳೀನಿ ನಾಳೆನೂ ನೆಲ ಒರೆಸಿ ನೀಟಾಗಿ ಪೂಜೆ ಮಾಡ್ರಿ ಅಂತ ಹೇಳೀನಿ. ಅವ್ರು ಪೂಜೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಅವ್ರಿಗೆ ಡಬ್ಬಿ ಮಾಡಿಟ್ಟೇನಿ, ಡಬ್ಬಿ ಮಾಡಿ ಕಟ್ಟೇನಿ. ಇನ್ನು ಮತ್ತು ಮಧ್ಯಾಹ್ನಕ್ಕೆ ನೈಟ್ಗೆ ಆಗೋಷ್ಟು ಅಡುಗೆನೂ ಮಾಡೀನಿ. ಮನೆಯೆಲ್ಲ ಕ್ಲೀನ್ ಮಾಡೀನಿ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಎಲ್ಲನೂ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಹೊರಡ್ಬೇಕಾದ್ರೆ 12 ಗಂಟೆ ಟೈಮು. ಇನ್ನು 2 ಗಂಟೆಗೆ ಬೈಲುಂಗಲ್ನಿಂದ ಡೈರೆಕ್ಟ್ ನಮ್ಮ ಅಜ್ಜಿ ಊರಿಗೆನ ಬಸ್ ಐತಿ. ಸೊ ಹಾಗಾಗಿ 2 ಗಂಟೆ ಅಷ್ಟರಲ್ಲಿ ನಾ ಅಲ್ಲಿ ಬೈಲುಂಗಲ್ಗೆ ರೀಚ್ ಆಗಬೇಕು. ಅಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಮಳೆ ಒಂದು ಶುರು ಆಗೈತಿ. ಬಟ್ ಗೊತ್ತಿಲ್ಲ ಮಕ್ಳನ್ನ ಕರ್ಕೊಂಡು ಹೆಂಗೆ ಹೋಗಬೇಕು ಏನೋ ಒಂಥರ ಭಯ. ಈ ಮಳೆಯಾಗ ಮಕ್ಳನ್ನ ಕರ್ಕೊಂಡು ಹೋಗೋದು ಭಯ. ಈಗೆಲ್ಲ ನ್ಯೂಸ್ನಾಗಂತೂ ಕರೋನಾ ಶುರು ಆಗಿಬಿಟ್ಟೈತಿ. ಹಾಗಾಗಿ ಮಕ್ಕಳನ್ನ ಹೊರಗೆ ಕಳ್ಸೋಕ್ಕೂ ಭಯ ಆಗತೈತಿ. ಈ ಕ್ಲೈಮೇಟ್, ಗಾಳಿ, ಮಳೆ, ಚಳಿ ಎಲ್ಲ ಕೂಡ ಶುರು ಆಗಕತ್ಬಿಟ್ಟೈತಿ. ಎಂಥ ವಾತಾವರಣ ಐತಂದ್ರೆ ಹೊರಗೆ ಹೋಗೋಕ್ಕೂ ಮನಸ್ಸಾಗಂಗಿಲ್ಲ. ನೆಲ ಎಲ್ಲ ಜುನು ಅನ್ನಕತ್ತಾವ, ಅಷ್ಟು ತಂಪಾಗಕತ್ತಾವ. ಹಾಗಾಗಿ ಅವರಿಗೆ ಎಲ್ಲನೂ ಕ್ಯಾಪ ಅದೆಲ್ಲನೂ ತೊಗೊಂಡಿನಿ. ಹಾಗಾಗಿ ಜಲ್ದಿ ಹೋಗಬೇಕು. 12 ಗಂಟೆ ಆದರೂ ಇವಾಗ 6 ಗಂಟೆ ಆಗೈತೆನಪ್ಪ ಟೈಮ್ ಬಂದ್ಬಿಟ್ಟು. ಆ ಥರ ಐತಿ ಹೊರಗಡೆ ಕ್ಲೈಮೇಟಿಗೆ. ಹಾಗೆ ಇನ್ನೂ ಒಂದು ಖುಷಿ ವಿಚಾರ, ಈ ವರ್ಷದಿಂದ ಗುಂಡನನ್ನು ಸ್ಕೂಲ್ಗೆ ಹೋಗ್ತಾನೆ. ಲಾಸ್ಟ್ ವೀಕ್ ಹೋಗಿ ಅವನಿಗೆ ಅಡ್ಮಿಷನ್ ಮಾಡಿ ಬಂದಿವಿ. ಇಷ್ಟು ದಿನ ನನ್ನ ಜೊತೆಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡಿದ್ದ. ಆದರೆ ಇನ್ನು ನೆಕ್ಸ್ಟ್ ವೀಕಿಂದ ಅವನು ಸ್ಕೂಲ್ಗೆ ಹೋಗ್ಬೇಕಾ ಅದೇನೋ ಗೊತ್ತಿಲ್ಲ. ಸ್ವಲ್ಪ ಭಯ ಐತಿ ಮನಸ್ಸಿನಾಗ. ಆರಾಮಾಗಿ ಸುಮ್ಮನೆ ಹೋಗ್ತಾನೆ ಅಥವಾ ತುಂಬ ಗಲಾಟೆ ಮಾಡ್ತಾನೆ, ಏನೋ ಹಠ ಮಾಡ್ತಾನೆ ಅಂಥೇಳಿ ಸ್ವಲ್ಪ ಭಯ ಐತಿ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಮಕ್ಕಳು ಸ್ವಲ್ಪ ಕಾಡ್ತಾವ. ಬಟ್ ನಾವು ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ ಅಡ್ಜಸ್ಟ್ ಆಗೋ ರೀತಿ ಮಾಡಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ. ಹಂಗೆ ಖುಷಿನೂ ಐತಿ. ಫಸ್ಟ್ ನನ್ನ ಮಗ ಸ್ಕೂಲ್ಗೆ ಹೊಂಟಾನ ಅನ್ನೋ ಒಂದು ಖುಷಿನೂ ಭಾಳ ಐತಿ ನನಗೆ. ಕಾತರದಿಂದ ಕಾಯಕತ್ತೀನಿ ನನ್ನ ಮಗನ ಫಸ್ಟ್ ಡೇ ಸ್ಕೂಲಿಗೆ ನಾನೇ ಕರ್ಕೊಂಡು ಹೋಗಬೇಕು ಅಂತೇಳಿ. ಸೊ ಹಂಗಾಗಿ ಇನ್ನು ಅಷ್ಟರಾಗನ ನಾವು ಒಂದು ವೀಕ್ ಐತಿ ಇನ್ನು ಸ್ಕೂಲ್ ಶುರು ಆಗೋದು. ಸೊ ಹಂಗಾಗಿ ಅಷ್ಟರಾಗ ನಾನು ಹೋಗಿ ಅಜ್ಜ ಅಮ್ಮಗೆ ಭೇಟಿಯಾಗಿ ಬರಬೇಕು ಅಂತೇಳಿ ಹೊಂಟೇನಿ ಇವಾಗ. ನಾವು ಹೊರಗಡೆ ಮಳೆ ಅಂತೂ ಹಂಗೆ ಬೀಳಾಕತ್ತೈತಿ. ನನ್ನ ಹಸ್ಬೆಂಡ್ ಹಂಗೆ ಬೆಳಿಗ್ಗೆನೇ ಹೇಳಿದ್ರು ಮಳೆ ಒಂದು ಇರ್ತೈತಿ, ಆದಷ್ಟು ಜಲ್ದಿ ಹೋಗ್ರಿ ಅಂತೇಳಿ. ಬಟ್ ಬಸ್ ಇರೋದು ಒಂದೇ ಇಲ್ಲಿ. ಹಾಗಾಗಿ ಅದೇ ಬಸ್ಸಿಗೇನು ಹೋಗ್ಬೇಕು. ಬೆಳಗ್ಗೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಒಂದು ಬಸ್ಸು. ಬೆಳಗ್ಗೆ ಬೇಗ ಇರ್ತೈತಿ. ನನಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಂಗೆ ಆಗಂಗಿಲ್ಲ ಅಷ್ಟು ಜಲ್ದಿ. ಇನ್ನು ಮಧ್ಯಾಹ್ನ 2 ಗಂಟೆ ಬಸ್ಸಿಗೆ ಹೋಗ್ಬೇಕಂತೇಳಿ ಇವಾಗ ಬಂದ್ವಿ. ಇಲ್ಲಿ ಬೈಲಂಗಲ್ಗೆ ಬಂದು ಇವಾಗ ನೆಕ್ಸ್ಟ್ ನಾವು ನಮ್ಮ ಅಜ್ಜಿ ಊರು ಬಸ್ಸಿಗೆ ಹತ್ತಿದ್ದೀವಿ. ಹಂಗೂ ಹಿಂಗೂ ಊರಿಗೆ ಬಂದು ರೀಚ್ ಆಗೋ ಅಷ್ಟ್ರಾಗ ಸಾಯಂಕಾಲ 4 ಗಂಟೆನ ಆಯಿತು. ಬಸ್ ಸ್ಟ್ಯಾಂಡ್ಗೆ ಬಂದೆ, ನಮ್ಮ ಅಕ್ಕ ಕಾಲ್ ಮಾಡಿದೆ. ಅಲ್ಲಿ ನಮ್ಮ ಅಣ್ಣನ ಕಳಿಸಿದ್ರ ಗಾಡಿ ಕೊಟ್ಟು. ಸೊ ಹಂಗಾಗಿ ಇವಾಗ ಗಾಡಿ ಮೇಲೆ ಬರಾಕತ್ತೀವಿ. ಸರಿ, ಇವಾಗ ಬಂದ್ವಿ ನೋಡ್ರಿ. ಇಲ್ಲಿ ಎದುರುಗಡೆ ಕಾಣತೈತಲ್ಲ ದೊಡ್ಡ ದೇವಸ್ಥಾನ, ಅದ ದೇವಸ್ಥಾನ ರೀ. ಅದ ದೇವಸ್ಥಾನದ ಪೂಜೆನ ನಮ್ಮ ಅಜ್ಜಿ ಬಂದೈತಿ. ನಮ್ಮ ಅವನ ಇನ್ನು 1 ವರ್ಷ ಪೂಜೆ ಮಾಡೋದು. ಅಲ್ಲೇ ಒಂದು ಪುಟ್ಟ ಮನೆಯೂ ಕೊಟ್ಟಿರ್ತಾರೆ, ತೋರಿಸ್ತೀನಿ ನಾನು ನಿಮ್ಗೆ. ಉಗ್ರಾಣ ಅಂತ ಕರಿತೀವಿ. ಈಗ ಬನ್ನಿ. ವಾವ್, ಯಾರ್ಯಾರು ಬಂದಿಪ್ಪ? ಮತ್ತು ಅಮ್ಮು ಎಲ್ಲ ಅಮ್ಮು ಏನು ಕಟ್ಲೆ? ಹೆಂಗೆ ಕಟ್ಲಿ ಹೇಳು? ಇದೇ ನಮ್ಮ ತಮ್ಮ ಆವಾಗ ಬಂದಾನಂತ ಹೇಳಿದ್ನಲ್ರಿ ನಾನು. ಇವಾಗ ತಾಯ್ತ ಕಟ್ಟಾತಾನ. ನಾಳೆ ಬಂದು ಭಕ್ತರಿಗೆಲ್ಲ ತಾಯ್ತ ಕೊಡ್ಬೇಕಲ್ರಿ ಕೇಳಿದವ್ರಿಗೆ. ಹಂಗಾಗಿ ತಾಯ್ತ ಕಟ್ಟಾತಾನ. ನಾನು ಸ್ವಲ್ಪ ಹೆಲ್ಪ್ ಮಾಡೀನಿ. ಬಂದು ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಿದೆ. ಇನ್ನು ನೋಡ್ರಿ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ಒಂದು ಸರಿ ತೋರಿಸೀನಿ.
ಆದರೂ ಇನ್ನೊಂದು ಸಾರಿ ತೋರಿಸ್ತೀನಿ. ಸ್ವಲ್ಪ ಜನ ನೋಡಿರ್ತಾರೆ, ಸ್ವಲ್ಪ ಜನ ನೋಡಿರೋದಿಲ್ಲ. ಸೊ ಹಂಗಾಗಿ ಇವಾಗ ಅನ್ನ ಉಂಟ ನೋಡ್ರಿ, ಈ ಕಡೆ ಉಗ್ರಾಣ್ರಿ ಇದು ನಮ್ಮ ಅಜ್ಜಿ ಉಳ್ಕೊಳಕ್ಕೆ ಕೊಟ್ಟದ. ಇನ್ನು ನೆಕ್ಸ್ಟ್ ದೇವಸ್ಥಾನದ ಎದುರುಗಡೆ ಸ್ವಲ್ಪ ದೇವ್ರದಾವ್ರಿ, ನವಗ್ರಹ, ಆಮೇಲೆ ಒಂದು ಗುಂಡ್ಬಸಪ್ಪ ಅಂತ ಇರ್ದಾನ್ರಿ. ಅದು ಅವನ ಬಗ್ಗೆ ಭಾಳ ಹೇಳ್ಬೇಕ್ರಿ, ಇನ್ನೊಂದು ಬ್ಲಾಗ್ನಾಗ ಹೇಳ್ತೀನಿ. ಇನ್ನೂ ಒಂದು ಬಾವಿ ಐತ್ರಿ ದೇವಸ್ಥಾನದ ಮುಂದೆ. ಈ ಕಡೆ ಸೈಡ್ ಒಂದು ಸ್ವಲ್ಪ ದೇವ್ರದಾರ್ರಿ, ಬಸವಣ್ಣ, ನಂದಿ ಅದೆಲ್ಲನೂ ಐತ್ರಿ, ಇಲ್ಲಿ ನೋಡ್ತಿರ್ಬೋದು. ಆಮೇಲೆ ಒಂದು ದೀಪಸ್ತಂಭ ಐತ್ರಿ. ಇನ್ನು ನೆಕ್ಸ್ಟ್ ಈ ಕಡೆ ಎದುರುಗಡೆ ಇಲ್ಲಿ 2 ಮನೆ ಕಾಣ್ತಾವೆ ನೋಡ್ರಿ, ಅಲ್ಲಿ ಅಮ್ಮಾರು ಹೊಂಟಾರ. ಅಲ್ಲಿ ಬಾಗಿಲು ಓಪನ್ ಇದ್ದಿದ್ದನ್ನ ಉಗ್ರಾಣ್ರಿ, ಅಲ್ಲಿ ನಮ್ಮ ಅಜ್ಜ ಅಮ್ಮ ಇರ್ತಾರ್ರಿ. ಇನ್ನು ಆ ಕಡೆ ಸೈಡ್ ಡೋರ್ ಕ್ಲೋಸ್ ಇದ್ದಿದ್ದು ಅದು ಒಂದು ಉಗ್ರಾಣ. ಅಲ್ಲಿ ಅಮಾವಾಸ್ಯೆ ಆಮೇಲೆ ಜಾತ್ರಾ ಮಹೋತ್ಸವ ಅದೇನಾರ ಇದ್ದಾಗ ಅಡುಗೆ ಮಾಡ್ತಾರೆ ಬಂದು ಭಕ್ತರಿಗೆ, ಅದೆಲ್ಲ ರೇಷನ್ ಎಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಡೋರು ಕ್ಲೋಸ್ ಇರ್ತೈತಿ. ಇನ್ನು ಇದು ದೇವಸ್ಥಾನ ರೀ, ನೀವು ಎದುರುಗಡೆ ನೋಡ್ತಾ ಇರೋದು ತುಂಬ ಹಳೆಯ ದೇವಸ್ಥಾನ, ಸುಮಾರು 100 ವರ್ಷಕ್ಕೂ ಜಾಸ್ತಿನೇ ಆಗಿರ್ಬೇಕ್ರಿ ಇದನ್ನು ಕಟ್ಟಿ. ಯಾಕಂತಂದ್ರೆ ನಮ್ಮ ಅಜ್ಜ ಅಮ್ಮ ಚಿಕ್ಕವರಿದ್ದಾಗಿಂದನೂ ಈ ದೇವಸ್ಥಾನ ಹಿಂಗೆ ಐತಂತ್ರಿ. ಬಟ್ ಪೇಂಟ್ ಮಾತ್ರ ಚೇಂಜ್ ಮಾಡ್ಕೊತ ಬಂದಿರ್ತಾರೆ, ಹೊಸ ಪೇಂಟ್ ಮಾಡಿರ್ತಾರೆ ಅದು ಜಾತ್ರೆ ಟೈಮ್ನಾಗೆಲ್ಲ. ಇನ್ನು ನಮ್ಮ ಮಗ ಕಸ ಹೊಡೋತಾಳ್ರಿ. ಸಾಯಂಕಾಲ ಆಗಿತ್ತು ನಾವು ಬರೋಷ್ಟ್ರಾಗ ನಾವು ಸ್ವಲ್ಪ ಕೂತು ಒಂದು ಸ್ವಲ್ಪ ಮಾತಾಡ್ಕೊಂಡು ಆಗೋಷ್ಟ್ರಾಗ 5 ಗಂಟೆ 6 ಗಂಟೆನೇ ಆಯ್ತು ರೀ. ಇನ್ನು ಸಾಯಂಕಾಲ ದೇವಸ್ಥಾನ ಸುತ್ತ ಕಸ ಹೊಡಿಬೇಕು, ದೇವಸ್ಥಾನ ಒಳಗಡೆ ಕಸ ಹೊಡಿಬೇಕು, ಆಮೇಲೆ ನೆಲ ಒರೆಸ್ಬೇಕಲ್ರಿ. ಹಂಗಾಗಿ ಅವ್ರು ಕಸ ಹೊಡ್ಗಾಕ್ತಾರೆ. ನಾನು ನಿಮ್ಗೆ ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ನೆಲ ಒರೆಸ್ಬೇಕನ್ನೋಣ ದೇವಸ್ಥಾನದ ಅಂಥೇಳಿ ಅಂದ್ಕೊಂಡಿನಿ ರೀ. ನೋಡಿರಿ ಈ ಥರ ಐತ್ರಿ ದೇವಸ್ಥಾನ. ನೋಡೋಕೆ ದೊಡ್ಡದು ವಿಶಾಲವಾಗಿರೋ ಜಾಗ ಐತ್ರಿ ದೇವಸ್ಥಾನ ಸುತ್ತಮುತ್ತ. ಆಮೇಲೆ ಗಿಡ ಮರಗಳು, ಪಕ್ಷಿಗಳಂತೂ ದಿನ ಇರ್ತಾವ್ರಿ, ಗಿಳಿ, ಪಾರಿವಾಳ, ಗೂಬೆ ಮೊದ್ಲಾಗಿ ಇರ್ತಾವ್ರಿ, ಅಷ್ಟು ಪಕ್ಷಿಗಳಿರ್ತಾವ್ರಿ. ಇನ್ನು ನೆಲ ಒರ್ಸಾತೀನಿ ರೀ ನಾನು ಇಲ್ಲಿ ದೇವಸ್ಥಾನದ. ಇನ್ನು 7 ಗಂಟೆಗೆಲ್ಲ ಪೂಜೆ ಆಗ್ತೈತ್ರಿ ದೇವಸ್ಥಾನದಾಗ, ದೇವ್ರ ಪೂಜೆ ರೀ. ಸೊ ಹಂಗಾಗಿ ನಮ್ಮ ಮಾವ ಒಳಗಡೆ ದೇವರ ಗರ್ಭಗುಡಿನ ಎಲ್ಲ ಕ್ಲೀನ್ ಮಾಡತ್ತಾರೆ. ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನ ಸ್ನಾನ ಮಾಡಿಸಿ ಅವರ ಪೂಜೆ ಮಾಡ್ತಾರೆ. ಅಷ್ಟ್ರಾಗ ನಾವು ಇದೆಲ್ಲ ನೆಲವೆಲ್ಲ ಒರೆಸ್ಬೇಕು. ನೆಲ ಎಲ್ಲ ಒರೆಸಿ ಮಡಿಯಿಂದ ಪೂಜೆ ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಆಗ್ತೈತ್ರಿ. ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಮುಖ ಎಲ್ಲ ಹಾಕಿ, ಬೆಳ್ಳಿ ಮುಖ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಇನ್ನು ಸಾಯಂಕಾಲ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇರ್ತಾರೆ. ನಾನು ಆಮೇಲೆ ತೋರಿಸ್ತೀನಿ ರೀ ಪೂಜಾ ವಿಡಿಯೋ ನಿಮ್ಗೆ ಯಾವ ಥರ ಪೂಜೆ ಮಾಡ್ತಾರೆ ಅಂತೇಳಿ. ಸರಿ ರೀ, ಇವಾಗ ನೆಲ ಎಲ್ಲ ಒರೆಸಿದ್ದಾಯ್ತು ರೀ. ಕೆಳಗಡೆ ತನೂ ಎಲ್ಲ ಫುಲ್ ಒರೆಸೀನಿ. ಇನ್ನು ಇವಾಗ ತಾನೇ ನಮ್ಮ ಅಮ್ಮ ಬಂದ್ರಿ, ಹಂಗಾಗಿ ಎಲ್ಲರೂ ಮಾತಾಡ್ಕೊತ ಕುಂತೇವಿ. ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತ ನಾವು ಮಾತಾಡ್ಕೊತ ಕುಂತೇವಿ. ನೀನು ಎಷ್ಟಿಗೆ ಆಯ್ ನಿನಗ 64 ಬಂದ್ ನೋಡ್ ಕೇಳ್ರಿ ಅಜ್ಜನ. ಅಜ್ಜನ ಆಶೀರ್ವಾದ ಐತ ಅವನ ಮ್ಯಾಲ. ನಿನಗ ಎಷ್ಟು ವಯಸ್ಸಾಗ್ಯಾವ? ನಿನಗ ವಯಸ್ಸು ಎಷ್ಟಾಗ್ಯಾವ? 95 45 ಅಲ್ಲಿ ಹಿಂದ್ಗಡೆ ಗೋಡೆ ಮೇಲೆ ನೀವು ನೋಡ್ತಾ ಇರೋ ಫೋಟೋ ನಮ್ಮ ಸಣ್ಣ ಮಾವಂದ್ರಿ. ಅವ್ರಿಗೇನೆ ನಮ್ಮ ಅಕ್ಕನ ಕೊಟ್ಟಿದ್ವಿ, ಬಟ್ ಅವ್ರೀಗ ತೀರ್ಕೊಂಡಾರಿ. ಒಂದು 4 ವರ್ಷ ಆಯ್ತು ತೀರ್ಕೊಂಡು. ಅಲ್ಲಿ ನಮ್ಮ ಅಜ್ಜನ ವಯಸ್ಸಿನ ಬಗ್ಗೆ ಚರ್ಚೆ ನಡೆಯತೈತ್ರಿ. 95 ವರ್ಷ ವಯಸ್ಸ್ರಿ ಅವರಿಗೆ. ನಾವೆಲ್ಲ ಅಲ್ಲಿವರೆಗೆ ಬದುಕ್ತೀವಿ ಅನ್ನೋ ಚಾನ್ಸನೇ ಇಲ್ರಿ. 45 ಕ್ಲಾಸ್ ಹೈಬ್ರಿಡ್ ಮಾಡಿದ್ರ ಎರಡು ಸಲ ಹುಟ್ಟಬೇಕು ನೋಡಿ. 95 ಆಗ್ಬೇಕಾರೆ ನಾವು ತಲ್ಯಾನ್ ಕೂದ್ಲು ಅಷ್ಟು ಬೆಳಗಾಗಿಲ್ಲ ಅಜ್ಜನು. ಕಿವಿ ಒಂದು ಕೇಳ್ತೀವಿ ನಾವು, ಮತ್ತೊಂದೇ ಕಣ್ಣು ಪಕ್ಕ ಕಾಣ್ತಾವ. ನಮ್ಮ ಅಮ್ಮ
आता पहिले सस्ता आम्हाला ಭಾಳ ಸಾಕಿ ಮಾಡಿ ನಾನು ಅಂತಿದ್ದೆ ಈಗಿನಾರು ಯಾರು ಮಾಡಂಗಿಲ್ಲ. ಅಜ್ಜ ಅಪ್ಪ ಸಿಂಗಾವ ಹೇಳಿ ಹುಟ್ಟು ಪೈಲೆ ಉದ್ದಾರ ಗೊತ್ತಂತಾನೆ ಅದ್ರ ಬಳಿಕ ಬಸವ ಇದ್ದಿರಂತು ಅದು ಭಾಳ ತಡಿಮ್ಯಾಗ ಮಮ್ಮಿ ಆದ್ಮೇಲೆ ಒಬ್ಬಕ್ಕೆ ಹೆಣ್ಮಗಳಿದ್ಲ ತೀರ್ಕೊಂಡಾರ ಅವ್ರ. ನಮ್ಮ ಅಜ್ಜ ಮಾತು ಹೇಳಕತ್ರ ಕೇಳ್ತಾನೆ ಕೂತ್ಕೊಬೇಕು ಅನಿಸ್ತೈತ್ರಿ. ಅಷ್ಟು ಚಂದ ಮಾತಾಡ್ತಾರೆ, ಎಲ್ಲನೂ ಹೇಳ್ತಾರೆ. ಹಿರಿಯರ ಅನುಭವ ಕೇಳ್ಕೊತ ಇರ್ಬೇಕು ಅನಿಸ್ತೈತ್ರಿ. ನಮ್ಮ ಮಾವು ಬಂದರೆ ಇವಾಗ ಬೆಂಕಿ ತೊಗೊಂಡು ಹೊಂಟಾರ. ಇನ್ನು ಪೂಜೆ ರೆಡಿ ಶುರು ಆಗೈತಿ, ಹೋಗೋಣ. ಇವಾಗ ಪೂಜೆ ಮುಗೀತ್ರಿ. ಇವಾಗ ನಮಸ್ಕಾರ ಮಾಡಿದ್ವಿ. ನನ್ನ ಮಗಳಿಗೆ ಕತ್ತೆ ಇಳ್ಯಾಕತ್ತಾರೆ ನಮ್ಮ ಮಾವ. ಪೂಜಾ ಮುಗಿದ್ಮೇಲೆ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡೋದು. ರಾತ್ರಿ ಮಾಡ್ತೀವಿ. ಇಲ್ಲಿ ಇವತ್ತು ಊಟಕ್ಕೆ ಶಿಕರ್ಣಿ, ಬದನೆಕಾಯಿ ಪಲ್ಯ, ಖಾರ, ಸೌತೆಕಾಯಿ ಪಲ್ಯ, ಅನ್ನ, ಚಪಾತಿ. ನಮ್ಮ ಮಮ್ಮಿ ಮಾಡಿದ್ದಾರೆ ಚಪಾತಿ. ಇವತ್ತು ಬಂದಮೇಲೆ ಬಿಸಿ ಬಿಸಿ ಚಪಾತಿ. ನಮ್ಮ ಮಮ್ಮಿ ಮಾಡೋ ಬಿಸಿ ಬಿಸಿ ಚಪಾತಿ ಬದನೆಕಾಯಿ ಪಲ್ಯ ತುಂಬ ಇಷ್ಟ ಆಗ್ತೈತೆ ರೀ ನಮಗೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಮುಂದೆ ಎಲ್ಲರೂ ಚಾಪಿ ಹಾಸ್ಕೊಂಡು ಎಲ್ಲ ಹಾಸಿಗೆ ರೆಡಿ ಮಾಡ್ಕೊಂಡು ಮಲ್ಕೊತೀವಿ ರೀ ನಾವು. ಇದೊಂದು ವರ್ಷ ಫುಲ್ ಮೆಮೊರೇಬಲ್ ಆಗಿರ್ತೈತೆ ರೀ ನಮ್ಗೆ. ಯಾಕಂದರೆ ಎಲ್ಲರೂ ಸೇರ್ಕೊತೀವಿ. ಈ ಥರ ಅಮಾವಾಸ್ಯೆ ಆಮೇಲೆ ಜಾತ್ರೆ ಎಲ್ಲ ಇದ್ದಾಗ ಪದೇ ಪದೇ ಹೋಗ್ತೀವಿ ರೀ ಅಜ್ಜ ಅಮ್ಮನವ್ರಿಗೆ. ಒಂದು ವರ್ಷದಾಗ ಏನಿಲ್ಲ ಒಂದು 7-8-10 ಸಾರಿನಾದರೂ ಹೋಗೈತೀವಿ ರೀ. 12 ತಿಂಗಳು ಆಗ್ತಾವ ಅಂದಮೇಲೆ 12 ಸಾರಿ ಹೋಗ್ತೀವಿ ರೀ. ಹಂಗಂತೇಳಿ ಏನು ಪ್ರತಿ ತಿಂಗಳು ಹೋಗೋಕೆ ಆಗಂಗಿಲ್ಲ ರೀ, ಕೆಲವೊಂದು ಸಾರಿ ಮಿಸ್ ಆಗ್ತೈತಿ. ಇನ್ನು ನಾನು ರಾತ್ರಿ ಮಲ್ಗಬೇಕಾದ್ರೆ ಜಡಿ ಹಾಕ್ಕೊಂಡೇ ಮಲಗ್ತೀನಿ ರೀ. ಹೊರಗಡೆನೇ ಮಲ್ಕೊತೀವಿ. ಗುಡ್ ನೈಟ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಆಗತ್ತೈತಿ. 4 ಗಂಟೆಗೆ ಎದ್ದು ನಮ್ಮ ಮಾವ ಅಮ್ಮ ಟೇಪ್ ರೆಕಾರ್ಡರ್ ಹಾಕಿದ್ರಿ. ಹಾಗಾಗಿ ಬೇಗ ಎಚ್ಚರಾಯಿತು. ಈಗಾಗಲೇ ನಮ್ಮ ಮಾವ ಸ್ನಾನ ಮಾಡಿ ಪೂಜೆಗೆ ಹೋಗಿದ್ದಾರೆ ರೀ. ನೋಡ್ರಿ ಈ ಥರ ನೀರು ಕಾಯಿಸ್ಕೊಳ್ಳೋದು, ಒಲೆ ಮೇಲೆನ ನೀರು ಕಾಯಿಸ್ಕೊಳ್ಳೋದು. ಜಾಸ್ತಿ ಕಟ್ಟಿಗೆ ಎಲ್ಲ ಇರ್ತಾವ್ರಿ ಇಲ್ಲಿ ದೇವಸ್ಥಾನಕ್ಕೆ. ಹಾಗಾಗಿ ಇಲ್ಲಿ ಕೊಯ್ಲೆಲ್ಲ ಹಾಕೋಕ್ಕೆ ಅಲ್ಲವಿರಂಗಿಲ್ಲ, ಏನು ಇದಿರಂಗಿಲ್ಲ. ಹಂಗಾಗಿ ಒಂದು ಗುಂಡೆ ಇಟ್ಟು ನೀರು ಕಾಯಿಸ್ಕೊಳ್ಳೋದು ರೀ. ಕಟ್ಟಿಗೆ ಮೊಬ್ಬಗೆ ಅಲ್ಲೆಲ್ಲಿ ನಿದ್ದೆ ಹತ್ತೈತಿ. ಈಗ ಮಾಮ ಆಗ ಇದ್ದಾನ 4 ಗಂಟೆಗೆ. ಮತ್ತ್ಯಾಕೆ ಬಂದ್ ಮಾಡಿ ಮಕ್ಕೋಬೇಕು? ಆಗ ಹೇಳ್ಬೇಕಲ್ಲ. ಮತ್ತೆ ಆರಾಮ್ ಅನ್ಸೈತಿಲ್ಲ ನಿನಗೆ? ಇನ್ನು ಇವತ್ತಿನ ಪೂಜೆಗೆ ಬೇಕಾಗಿರೋ ಹೂವು ಎಲ್ಲ ನಿನ್ನೆನ ಹೋಗಿ ಕಿತ್ಕೊಂಡು ಬಂದಾರ. ಒಂದು ತೋಟನ ಕೊಟ್ಟಿರ್ತಾರೆ ಈ ದೇವಸ್ಥಾನಕ್ಕೆ ಅಂತೇಳಿ. ಅಲ್ಲಿ ಹೋಗಿ ಹೂವು ಕಿತ್ಕೊಂಡು ಬರೋಕ್ಕೆ ಅವಕಾಶ ರೀ. ಇಡೀ ವರ್ಷ ಅಲ್ಲಿಂದನ ದೇವರಿಗೆ ಹೂವು ಬರೋದು, ನಾವು ಹೋಗಿ ತೊಗೊಂಡು ಬರೋದಷ್ಟೇ ರೀ. ನಮ್ಮ ಅಕ್ಕ ಎದ್ದು ಬಂದು ರಂಗೋಲಿ ಹಾಕಾಯ್ತಾರೆ ರೀ. ನನಗಿನ್ನ ಮುಂಚೆನೇ ಎದ್ದಾರ್ರಿ ಅವರು. ಸ್ವಲ್ಪ ಅಕ್ಕಿಗೆ ಹೆಲ್ಪ್ ಮಾಡ್ತೀನಿ. ಈಗ ಕಲರ್ ರಂಗೋಲಿ ಖಾಲಿ ಆಗಿತ್ತು ಅಂಥೇಳಿ ಒಂದು ಸ್ವಲ್ಪ ಕಲರ್ ಇತ್ತು ರೀ ಮನಾಗ. ಸೊ ಅದನ್ನ ಬಿಳಿ ರಂಗೋಲಿಗೆ ಹಾಕಿ ಮಿಕ್ಸ್ ಮಾಡಿ ನಾನು ಕಲರ್ ತುಂಬಾತೀನಿ ರೀ. ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳಿ ನನಗೆ ಚುಕ್ಕಿ ಇಟ್ಟೆಲ್ಲ ರಂಗೋಲಿ ಹಾಕಕ್ಕೆ ಬರೋಂಗಿಲ್ಲ ಅಂತೇಳಿ. ಹಂಗಾಗಿ ಅಕ್ಕ ರಂಗೋಲಿ ಹಾಕಿದ್ದೆ ರೀ, ನಾನು ಅದಕ್ಕೆ ಕಲರ್ ಹಾಕ್ತೀನಿ. ಚುಕ್ಕಿ ಇಟ್ಟು ರಂಗೋಲಿ ಹಾಕ್ತೀನಿ, ಬಟ್ ಪ್ರಾಕ್ಟೀಸ್ ಮಾಡಿರ್ಬೇಕು ರೀ. ಹಿಂದಿನ ದಿನನೇ ಪ್ರಾಕ್ಟೀಸ್ ಮಾಡಿ ನನಗೆಲ್ಲ ರಂಗೋಲಿ ಹಾಕ್ತೀನಿ ರೀ. ಇನ್ನು ಕಸ ಹೊಡಿಯೋ ಅಂಟಿನೂ ಆವಾಗ ಬಂದಿರ್ತಾರೆ ರೀ.
ಪಾಪ ಅವರು ಬೆಳಗ್ಗೆ ಬೇಗ ಎದ್ದನೆ ಬಂದಿರ್ತಾರೆ. ತುಂಬ ಎಲ್ಲರೂ ಭಾಳ ಭಕ್ತಿಯಿಂದನೇ ಇಲ್ಲಿ ಅಜ್ಜನ ಸೇವೆ ಮಾಡ್ತಿರ್ತಾರೆ. ನೋಡ್ರಿ ಇವರು ನಮ್ಮ ಮಾವನ ಮಕ್ಕಳು ರೀ. ಹೊರಗಡೆ ಇರೋ ಎಲ್ಲ ದೇವರಿಗೂ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಡ್ತಾರೆ ರೀ. ಒಳಗಡೆ ನಮ್ಮ ಮಾವ ದೇವಸ್ಥಾನ ಒಳಗಡೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟ್ರಾಗ ಹೊರಗಡೆ ದೇವ್ರುಗಳೆಲ್ಲನೂ ನೀಟಂಗೆ ತೊಳೆದು ಅವುಗಳಿಗೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಿಬಿಡ್ತಾರೆ ರೀ. ನಮ್ಮ ಮಾವ ಪೂಜೆಗೆ ರೆಡಿ ಆಗೋ ಅಷ್ಟ್ರಾಗ ಇಷ್ಟೆಲ್ಲ ಮಾಡೋ ಅಷ್ಟ್ರಾಗ ಬೆಳಕನ ಆಗೋಯ್ತು ರೀ, 6 ಗಂಟೆನ ಆಗೋಯ್ತು ರೀ. ನೋಡಿರಿ ಇವತ್ತಿನ ರಂಗೋಲಿ ಹೆಂಗೆ ಬಂದೈತೆ ಅಂತೇಳಿ ಇದಿಷ್ಟು ಪೂಜಾಗೆಲ್ಲ ತಯಾರಿ ಮಾಡಿರ್ತಾರೆ ರೀ. ಇನ್ನು ಪೂಜಾ ಆಗ್ತೈತೆ ರೀ, ಬೆಳಗಿನ ಪೂಜೆ. ನಾನು ನಿಮ್ಗೆ 1-2 ಸರಿ ತೋರಿಸಿದ್ದೀನಿ ರೀ ಪೂಜಾದು. ಹಾಗಾಗಿ ಈ ವ್ಲಾಗ್ನಾಗ ಏನು ಪೂಜಾದ ತೋರಿಸಿಲ್ಲ ರೀ, ನಿಮ್ಗೆ ವಿಡಿಯೋ ಹಾಕಿಲ್ಲ ನಾನು. ನಿಂಗೆ ಬೇಕು ಅಂದರೆ ನಂಗೆ ಕಾಮೆಂಟ್ ಮಾಡಿರಿ, ಕಂಪ್ಲೀಟ್ ಪೂಜಾ ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ ರೀ ಇನ್ನೊಂದು ಸರಿ. ಯಾವಾಗಾದ್ರೆ ಇದು ನವಗ್ರಹ ದೇವತೆಗಳು ರೀ. ಈ ಕಡೆ ನಾನು ಆವಾಗಲೇ ಹೇಳಿದೆ ಗುಂಡ್ಬಸಪ್ಪದಾನ ಅಂತೇಳಿ, ಅವನ ಬಗ್ಗೆ ಹೇಳೋಕ್ಕಂತೂ ಟೈಮ್ ಭಾಳ ಬೇಕು ರೀ, ಅಷ್ಟು ಮಹಿಮಾ ಐತ್ರಿ ಗುಂಡ್ಬಸಪ್ಪಂದು. ಹೇಳ್ತೀನಿ ರೀ. ಅಲ್ಲಿ ವಿಘ್ನೇಶ್ವರ ಒಂದು ವಿಗ್ರಹ ಐತಿ. ಇನ್ನು ಇದು ಹೊರಗಡೆ ರೀ ಮುಖ್ಯ ದ್ವಾರ, ನಾವೇನು ದೇವಸ್ಥಾನದ ಮಹಾದ್ವಾರ ಅಂತ ಕರಿತೀವಿ ನೋಡ್ರಿ, ಅದು ಮಹಾದ್ವಾರ ರೀ. ದೊಡ್ಡ ಹೊಸ್ತಿಲ್ ಐತ್ರಿ. ಇಲ್ಲಿ ಹೊರಗಡೆನೂ ರಂಗೋಲಿ ಹಾಕೀನಿ ರೀ, ನಾನು ಹಾಕೀನಿ. ಈ ಥರ ಕಾಣ್ತೈತ್ರಿ. ಇಲ್ಲೇನಿಲ್ಲ, ಹೊಸ್ತಿಲ್ ಮೇಲೆ ಸ್ವಲ್ಪ ಡಿಸೈನ್ ಮಾಡಿ, ಹೊಸ್ತಿಲ್ ಮುಂದೆ ಸ್ವಲ್ಪ ಡಿಸೈನ್ ಮಾಡಿ, ಆ ಕಡೆ ಈ ಕಡೆ 2 ತ್ರಿಶೂಲ ಬರ್ತಿದ್ದೀನಿ ಅಷ್ಟೇ ರೀ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಇದು ವೀರಭದ್ರೇಶ್ವರ ವಿಗ್ರಹ ಇದು. ಆಮೇಲೆ ಈ ಕಡೆ ನಿಲ್ಲಿಸಿರೋ ಈ ದೊಡ್ಡ ಕಲ್ಲೇನಿದೆ, ಇದು ನಂಗೆ ಏನಂತ ಇದುವರೆಗೂ ಅರ್ಥ ಆಗಿಲ್ಲ, ನೋಡ್ತಾ ಇರ್ತೀನಿ ಅಷ್ಟೇ. ಬಟ್ ನಿಮಗೇನಾದರೂ ಅರ್ಥ ಆದರೆ ಹೇಳಿ. ಈ ಕಡೆ ನಗರಹಾವಿನ ವಿಗ್ರಹ ಇದೆ, ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಇಲ್ಲಿ ಈಶ್ವರಲಿಂಗ ದೇವಸ್ಥಾನ ಇದೆ. ದೇವಸ್ಥಾನದ ಎದುರುಗಡೆನೇ ಈಶ್ವರನ ದೇವಸ್ಥಾನದ ಎದುರುಗಡೆನೇ ಈಶ್ವರಲಿಂಗನ ದೇವಸ್ಥಾನ ಇದೆ. ಇಲ್ಲೂ ಕೂಡ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಇನ್ನು ಈ ಥರ ನನ್ನ ಮಕ್ಕಳು ಅಂದರೆ ನಮ್ಮ ಮಾವನ ಮಕ್ಕಳು ಹೂವು ಎಲ್ಲ ಹಾಕಿ ಪೂಜಾನ ಮಾಡಿದ್ದಾರೆ. ಇಷ್ಟನ್ನು ನಮ್ಮ ಮಾವನ ಮಕ್ಕಳು ಮಾಡ್ತಾರೆ, ಪೂಜಾನ ಮಾಡ್ತಾರೆ. ಇನ್ನು ನಮ್ಮ ಮಾವ ಪೂಜೆ ಮಾಡಬೇಕಾದ್ರೆ ಸಾಂಬ್ರಾಣಿ ಹೊಗೆ ನಾವು ಏನು ಹಾಕ್ತಾರೆ ನೋಡಿ, ಸೊ ಅದನ್ನು ಇಲ್ಲಿನೂ ತಂದು ಬೆಳಗ್ಗೆ ಪೂಜೆ ಕಂಪ್ಲೀಟ್ ಮಾಡ್ತಾರೆ. ತುಂಬ ದೇವ್ರುಗಳಿವೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. 6 ಗಂಟೆ ಅಂತ ಹೇಳಿ 6 ಗಂಟೆ 6:15 ಈ ಥರ ಆಗ್ತಾ ಇರುತ್ತೆ. ಇನ್ನು ಇಲ್ಲೇ ಒಂದು ಬನ್ನಿ ಮರ ಇದೆ, ಬನ್ನಿ ಮರ ದೇವಸ್ಥಾನ ಹತ್ರನೇ ಇದೆ, ಅಲ್ಲಿನೂ ಕೂಡ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಈ ಕಡೆ ಹೊರಗಡೆ ರೋಡ್ ಸೈಡು ಒಂದು ಸ್ವಲ್ಪ ದೇವ್ರುಗಳು ಇದ್ದಾರೆ. ಯಾರ ದೇವರು ಏನು ಹೆಸರು ಅಷ್ಟಾಗಿ ನಂಗೆ ಗೊತ್ತಿಲ್ಲ, ಸೊ ಹಂಗಾಗಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ಬಸವೇಶ್ವರ, ಇದು ಸುಮ್ಮನೆ ಬಸವೇಶ್ವರ ಅಂತಲ್ಲ, ಇದನ್ನು ಕೂಗು ಬಸವನ್ ಅಂತ ಕರೀತಾರೆ. ನಮ್ಮ ಹಳ್ಳಿಯಲ್ಲಿ ಒಂದೊಂದು ದೇವರಿಗೂ ಒಂದೊಂದು ಅವ್ರದ್ದೇ ಆದ ಒಂದು ಆಡು ಭಾಷೆಯಲ್ಲಿ ಹೆಸರನ್ನ ಇಟ್ಟಿರ್ತಾರೆ. ಪಾದಗಳು ಇಲ್ಲಿ ಇದು ಪರಮಾನಂದನ ಪಾದ, ಅಂದರೆ ಒಳಗಡೆ ಏನು ದೇವರು ಇದ್ದಾರೆ, ಸೊ ಅದು ಈಶ್ವರ ಅವ್ರದ್ದೇ ಪಾದಗಳು. ಇಲ್ಲಿ ಫಸ್ಟ್ ಹೆಜ್ಜೆ ಇಟ್ಟು ಒಳಗಡೆ ಹೋಗಿ ಕುಂತಿದ್ದಾರೆ ದೇವರು ಅನ್ನೋ ಒಂದು ಮಾತಿದೆ. ಸೊ ಒಂದು ನಂಬಿಕೆ ಇದೆ, ಹಂಗಾಗಿ ಅದು ಪಾದ. ಅದನ್ನು ಕಾಯುವಂಥ ಬಸವಣ್ಣ, ಕೂಗು ಬಸವಣ್ಣ. ಪ್ರತಿಯೊಂದು ದೇವರಿಗೂ ಕೂಡ ಅದರದ್ದೇ ಆದ ಇತಿಹಾಸ ಇಲ್ಲಿದೆ. ಬಟ್ ಅದನ್ನು ನಮ್ಮ ಅಜ್ಜ ಅಜ್ಜಿನ ಕೇಳಿದರೆ ಪ್ರತಿಯೊಂದು ದೇವರದ್ದು ಒಂದು ಇತಿಹಾಸನ ಹೇಳ್ತಾರೆ. ಬಟ್ ನಾನು ಕೇಳಕ್ಕೆ ಹೋಗಿಲ್ಲ ಇಷ್ಟು ದಿನನಾದರೂ. ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ, ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ನಾನು ನಿಮಗೆ ನಮ್ಮ ಅಜ್ಜ ಅಜ್ಜಿ ಹತ್ರನೇ ಮಾತಾಡಿಸಿ ಪ್ರತಿಯೊಂದು ದೇವರು ಯಾಕೆ ಇದು ಇಲ್ಲೇ ಇದೆ, ಯಾಕೆ ಇದನ್ನು ಇಲ್ಲೇ ನಿರ್ಮಾಣ ಮಾಡಿದ್ದಾರೆ, ಅದೆಲ್ಲದ್ರ ಬಗ್ಗೆನೂ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ, ಅವ್ರ ಬಾಯಿಯಿಂದನೇ ಹೇಳಿಸ್ತೀನಿ ಆಯಿತಾ. ಇನ್ನು ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಬನ್ನಿ. ಸೊ ದೇವಸ್ಥಾನದ ಒಳಗಡೆ ಅಭಿಷೇಕ, ಬುತ್ತಿ ಪೂಜೆ ಎಲ್ಲನೂ ನಡೀತಾ ಇದೆ. ಬಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟಾಗಿ ಅವಕಾಶ ಇಲ್ಲ. ನಮ್ಮ ಮಾವನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಸೊ ನೋಡಿಬಿಡಿ. ಇನ್ನು ಪೂಜೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇನ್ನು ಇಡೀ ದಿನ ದೇವಸ್ಥಾನದಲ್ಲೇ ಇರಬೇಕಾಗತ್ತೆ. ಇವತ್ತು ತುಂಬ ಜನ ಭಕ್ತರು ಬರ್ತಾರೆ, ನೈವೇದ್ಯ ಎಲ್ಲ ತರ್ತಾರೆ. ನೈವೇದ್ಯ ಎಲ್ಲ ಬೇರೆ ಬೇರೆಯಾಗಿ ತೆಗಿಬೇಕು, ಆಮೇಲೆ ಹೂವು ಎಲ್ಲ ಕೊಡಬೇಕು, ಅವ್ರಿಗೆ ತೀರ್ಥ ಪ್ರಸಾದ ಅದೆಲ್ಲನೂ ಕೊಡಬೇಕು. ನಮ್ಮ ಮಾವ ಒಬ್ಬರು ಮಾಡ್ತಾ ಇರ್ತಾರೆ ಆಯಿತಾ. ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ದೇವಸ್ಥಾನದ ಇವತ್ತು ಇಡೀ ದಿನ ಅಂತ ಹೇಳಿ. ಇಲ್ಲಿ ನೋಡಿ ಇವತ್ತಿನ ಪೂಜಾ ಅಲಂಕಾರ ಈ ಥರ ಇತ್ತು. ಈಗಾಗಲೇ ಪೂಜೆ ಆಗಿದೆ, ಪೂಜೆ ಮಾಡಿ ನೈವೇದ್ಯ ಮಾಡ್ತಾ ಇದ್ದಾರೆ ನಮ್ಮ ಮಾವ. ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಇವಾಗ. ಇನ್ನು ಇದೇ ಟೈಮ್ನಲ್ಲೇ ಒಬ್ಬ ಯೂಟ್ಯೂಬರ್ ಕೂಡ ಬಂದಿದ್ದರು. ನಮ್ಮ ಮಾವನ್ನ ಕ್ವೆಶನ್ ಕೇಳ್ತಾ ಇದ್ರು, ಎಲ್ಲ ದೇವಸ್ಥಾನದ ಬಗ್ಗೆ ಏನು ಎತ್ತ ಅಂತ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ದೇವಸ್ಥಾನದ ಬಗ್ಗೆ ತಮಗೆ ದೇವಸ್ಥಾನದ ಪೂಜೆ ದೇವರನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಹೌದು, ಎಷ್ಟು ದಿನಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ನೀವು? ಈ ದೇವಸ್ಥಾನಕ್ಕೆ ಬಂದಾಗಿನಿಂದ ನಿಮಗೆ ಏನಾದರೂ ಒಳ್ಳೆಯದಾಗಿದೆಯಾ?
ಪಾಸಿಟಿವ್ ಆಗಿದೆ. ಅಂದರೆ ನೀವು ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥಿಸಿದರೆ ಖಂಡಿತವಾಗಿ ದೇವರು ಹೊರ ಕೊಟ್ಟಿದ್ದಾನೆ. ನಿಮ್ಮ ಹೆಸರು? ಹಾಂ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದೆಯಾ? ಭಾಳ ವರ್ಷ ಆಯಿತು. ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಏನಾಗ್ತಾ ಇದೆ ನಿಮಗೆ? ಈ ದೇವಸ್ಥಾನದ ಒಂದು ಬಗ್ಗೆ ಏನು ನೀವು ತಿಳ್ಕೊಂಡಿದ್ದೀರಾ ಮತ್ತು ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಏನಿಲ್ಲ ಅಂದರೂ ಒಂದು 10-15 ವರ್ಷದಿಂದ ನಮಗೆ ತಿಳುವಳಿಕೆ ಬಂದಾಗಿಂದ ನಾವು ಈ ದೇವ್ರ ನಡ್ಕೊಳಕತ್ತೀವಿ. ಆದರೂ ನಾವು ಏನು ಕೇಳ್ತೀವೋ ಅವರೆಲ್ಲ ಸಕ್ಸಸ್ ಆಗಿದೆ. ಅಂದರೆ ನೀವು ಏನು ಜೀವನದಲ್ಲಿ ಬೆಡ್ಕೊಂಡಿದ್ದಂಥ ಎಲ್ಲ ಸಕಲ ವರವನ್ನು ಕೊಟ್ಟಂಥ ಈ ಒಂದು ದೇವರಿಗೆ ಪ್ರತಿ ಸೋಮವಾರ ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ಜಾತ್ರೆಗೆ ಖಂಡಿತವಾಗಿ ಬಂದು ನಿಮ್ಮ ಕುಟುಂಬದ ಸಮೇತ ಬಂದು ನೀವು ಬರ್ತೀರ. ನೋಡಿ ರೆಡಿ ಮಾಡಿ ಬಂದಿದ್ದು ಹೊಸ್ಕೊಂಡೆ. ಎದಕ್ಕದ ಜಲಾಡ ನೀರು ತೆಗಿಯಾಕ. ನಾವು 3 ಮಂದಿ ಜಾತ್ರೆ ಆಗಿದ್ದೀವಿ. ಪಾಡಾದ್ರೆ ಮತ್ತು 3 ಮಂದಿ ಭಕ್ತಿ ಓಂ ಶಿವಾಯ. ಮೊಬೈಲ್ ಲೈವ್ ನೋಡ್ಕೇಳ ಪೂಜೆ ಮುಗಿಸ್ಕೊಂಡ್ವಿ ರೀ. ಇನ್ನು ಟಿಫನ್ ರೆಡಿ ಆಗತ್ತೈತಿ. ಅಕ್ಕ ಉಪ್ಪಿಟ್ಟು ಮಾಡತ್ತಾರ. ಉಪ್ಪಿಟ್ಟು ತಿನ್ಕೊಂಡು ಇನ್ನು ದೇವಸ್ಥಾನದ ಒಳಗೆ ಹೋದ್ರೆ ಇಡೀ ದಿನ ಅಲ್ಲೇ ರೀ. ಮಧ್ಯಾಹ್ನ ಏನಾದ್ರೆ ಒಂಚೂರು ಗ್ಯಾಪ್ ಆದ್ರೆ ಜನ ಕಡಿಮೆ ಆದ್ರೆ ಬಂದು ಊಟ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲರಿ ಅಲ್ಲೇ ನಿಂತ್ಕೊಂಡು ನೈವೇದ್ಯ ಎಲ್ಲ ಬರ್ತಿರ್ತಾವ ಅದನ್ನು ತಿನ್ಕೊಳ್ಳೋದು. ನೋಡಿ ಇಲ್ಲಿ ಎಲ್ಲ ರೆಡಿ ಆಗತ್ತೈತಿ. ಊಟಕ್ಕೂ ಬಂದು ಭಕ್ತಾದೇವಿಗೆ ಪ್ರಸಾದನೂ ರೆಡಿ ಮಾಡತ್ತಾರ. ಹಂಗೆ ಇವಾಗ ಶುರುನೂ ಆಗೈತಿ. ಸ್ವಲ್ಪ ಜನ ಹಂಗೆ ತಿನ್ಕೊಳಕತ್ತಾರ. ನಾನೀಗ ದೇವಸ್ಥಾನದ ಒಳಗೆ ಹೋಗ್ತೀನಿ ರೀ. ಜನ ಬರತ್ತಾರಲ್ಲ ಅದಕ್ಕೆ. ಇಲ್ಲಿ ನೋಡ್ತಾ ಇರ್ಬೇಕು ನೀವು ಎಷ್ಟು ಜನ ಬರತ್ತಾರಂತೇಳಿ. ನಮ್ಮ ಮಾವ ನಿಂತಾರ. ಅವರಿಗೆ ಹಣ್ಣು ಕಾಯಿ ನೈವೇದ್ಯ ಎಲ್ಲನೂ ಕೊಡಬೇಕು, ತಗೋಬೇಕು, ಪ್ರಸಾದ ತೀರ್ಥ ಎಲ್ಲನೂ ಮಾಡಬೇಕು. ಅವ್ರಿಗೆ ಸ್ವಲ್ಪ ನಾವು ಸೈಡಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇರ್ತೀವಿ ಅಷ್ಟೇ. ಇಡೀ ದಿನ ಇಲ್ಲೇ ಇರೋದು ರೀ ದೇವಸ್ಥಾನದ ಒಳಗೆ. ಇವತ್ತು ಪ್ರತಿ ತಿಂಗಳು ಅಷ್ಟೇ ರೀ ಭಕ್ತ ಸಾಗರ ಹರ್ಕೊಂಡು ಬರ್ತೈತೆ ರೀ. ಅಷ್ಟು ಜನ ಬರ್ತಾರೆ. ಈ ತಿಂಗಳು ಅಷ್ಟೇ ಸಾಕಷ್ಟು ಜನ ಇದ್ದರು. ಆದರೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಜನ ಅಂತ ಅನ್ನಿಸ್ತು. ಯಾಕೆಂತಂದರೆ ಇಡೀ ವಾರ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹಾಗಾಗಿ ಜಾಸ್ತಿ ಜನ ಬಂದಿಲ್ಲ. ಹಾಗಂತ ಯಾರೂ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇಡೀ ವಾರ ಹಂಗೆ ಮಧ್ಯ ಬರ್ತಾನೆ ಇರ್ತಾರೆ ಜನ. ಇನ್ನು ದೇವಸ್ಥಾನಕ್ಕೆ ಏನೆಲ್ಲ ಬರುತ್ತೆ ಆದಾಯ ಅಂತ ಅಂದರೆ ಸಾಕಷ್ಟು ರೀ. ಮನೆಗೆ ಏನು ಕೂಡ ಕೊಂಡ್ಕೊಂಡು ತಿನ್ನೋ ಹಾಗಿಲ್ಲ. ಪ್ರತಿಯೊಂದು ಹೂವು, ಹಣ್ಣು, ತರಕಾರಿ, ಸೋಪಿನ ಪೌಡ್ರು, ಸೋಪು, ಸೀಗೆಕಾಯಿ, ಎಣ್ಣೆ, ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಎಲ್ಲ ಥರನೂ ಬರುತ್ತೆ. ಜೇನುತುಪ್ಪ, ಆಮೇಲೆ ಕಲ್ಲು ಸಕ್ಕರೆ, ಪ್ರತಿಯೊಂದೂ ಕೂಡ ಹಿಟ್ಟು, ಅಕ್ಕಿ, ರವೆ, ಬೆಲ್ಲ, ಗೋಡಂಬಿ, ಬಾದಾಮಿ, ಮನುಕ, ಪ್ರತಿಯೊಂದು ಎಲ್ಲನೂ ಕೂಡ. ತರಕಾರಿ ಕೂಡ ಅವರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿರುವಂಥ ತರಕಾರಿ, ಫಸ್ಟ್ ತರಕಾರಿನ ದೇವಸ್ಥಾನಕ್ಕೇ ಕೊಡ್ತಾರೆ. ಹಣ್ಣು ಈ ಸೀಸನ್ ವೈಸ್ ಹಣ್ಣನ್ನು ನೋಡಬೇಕಂದ್ರೆ ಮಾವಿನಣ್ಣು ಈ ತಿಂಗಳು ತುಂಬಾ ಬಂದಿತ್ತು ಕಣ್ರಿ. ನಾನೇ ಸಾಕಷ್ಟು ಮಾವಿನಣ್ಣನ್ನು ತೆಗೆದಿಟ್ಟಿದ್ದೆ. ಈ ಥರ ಬರುತ್ತೆ. ಹೊರಗಡೆಯಿಂದ ಏನು ಕೊಂಡ್ಕೊಂಡು ತಿನ್ನೋ ಅವಶ್ಯಕತೆನೇ ಇಲ್ಲ. ಆ ಥರ ಇರುತ್ತೆ. ಎಲ್ಲ ಕುಡ್ಸಿ ಹಾಕ್ಯಾರಲ್ಲ ಇವ್ರು. ಏನು ಸಣ್ಣ ಉಪ್ಪ ದೊಡ್ಡ ಉಪ್ಪ ಕುಡ್ಸಿ ಬಿಟ್ಟಾರ. ಇವು ಪಾಕಿಟ್ಗಳ ಬಳಸಕ್ ಬರ್ತೈತೆ. ಅಕ್ಕಿ ಇಟ್ಟೋಗ್ಯಾರ. ಸಾಯಂಕಾಲ ಜನ ಸ್ವಲ್ಪ ಕಡಿಮೆ ಆದಮೇಲೆ ಹೊರಗಡೆ ಬಂದಿದ್ದೆ. ಇಲ್ಲಿ ಉಪ್ಪು ಹಾಕೋಗಿದ್ದಾರೆ ದೇವಸ್ಥಾನದ ಹಿಂದ್ಗಡೆ. ಕೆಳಗಡೆ ಚೆಲ್ಲಿರೋ ಹಾಗೆ ಹಾಕಿರೋ ಉಪ್ಪು ಏನು ಬಳಸೋದಿಲ್ಲ ಅವರು. ಪ್ಯಾಕೆಟಲ್ಲಿರೋ ಉಪ್ಪು ಮಾತ್ರ ಬಳಸ್ತಾರೆ. ಇನ್ನು ಅಕ್ಕಿನೂ ಕೂಡ ಹಂಗೆ ಇಟ್ಟು ಹೋಗಿದ್ದಾರೆ ಅಲ್ಲೇ. ತೊಯ್ತೈತೆ ಎಲ್ಲ. ಸಣ್ಣ ಉಪ್ಪ ದೊಡ್ಡ ಉಪ್ಪ ಎಲ್ಲ ಕುಡಿಸಿ ಹಾಕ್ಯಾರ ಹೊಲಕ್ಕೆ. ಸೊ ಇವತ್ತಿನ ಇಡೀ ದಿನ ಈ ಥರ ಇತ್ತು. ನೋಡಿದ್ರಲ್ಲ ಯಾವ ಥರ ಇರುತ್ತೆ ದೇವಸ್ಥಾನದಲ್ಲಿ ಜೀವನ ಅಂತ ಹೇಳಿ. ಪ್ರತಿದಿನ ಹಿಂಗೆ ಇರುತ್ತೆ. ಭಕ್ತರ ಜೊತೆಗೇ ಈ ಒಂದು ವರ್ಷ ಕಳಿಬೇಕಾಗತ್ತೆ. ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಮನೆಯವರು ಎಲ್ಲರೂ. ಇನ್ನೂ ಒಂದು ಸಾರಿ ನಿಮಗೆ ದೇವಸ್ಥಾನದ ಒಳಗಡೆ ಇನ್ನೊಂದು ಸಾರಿ ಲಾಸ್ಟ್ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡಿ ದೇವಸ್ಥಾನದ ಇವತ್ತಿನ ಅಲಂಕಾರ, ಪೂಜಾ ಅಲಂಕಾರ ಈ ಥರ ಇತ್ತು. ಹಾಗೆ ತಂದಿರೋ ಭಕ್ತರ ಮಾಲೆಗಳನ್ನು ಕೂಡ ಹಾಕಿದ್ವಿ. ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದ ದೇವರು. ಇನ್ನು ನೋಡಿ ಇವತ್ತು ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿರೋ ನೀರು, ಸ್ನಾನ ಮಾಡಿಸಿರೋ ನೀರೆಲ್ಲ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಇದು ಇನ್ನೂ ಒಂದು ಏನಪ್ಪ ಅಂತಂದರೆ ಇಲ್ಲಿ ಇರೋ ಈ ನೀರು ಯಾವತ್ತೂ ಕೂಡ ಬತ್ತೋದಿಲ್ಲ, ಹಂಗೆ ಇರುತ್ತೆ. ಇಡೀ ದಿನ ಅಲ್ಲ, ಇಡೀ ವರ್ಷವೂ ಪ್ರತಿ ದಿನವೂ 12 ತಿಂಗಳು, ವರ್ಷದ 12 ತಿಂಗಳು ಕೂಡ ಹಂಗೆ ಇರುತ್ತೆ. ನೀರು ಹೋಗೋದಿಲ್ಲ ಹಿಂಗೆ. ಅದೇ ನೀರನ್ನು ಎಲ್ಲರೂ ತಗೊಂಡು ಹೋಗ್ತಾರೆ. ಎಲ್ರಿಗೂ ತೀರ್ಥ ಪ್ರಸಾದ ಅದನ್ನೇ ಕೊಡೋದು. ಇನ್ನು ನೋಡ್ತಾ ಇರ್ಬೋದು ನೀವು ಎಲ್ಲಿ ಪೂಜೆ ಮಾಡಿದ್ದಾರೆ, ಬುತ್ತಿ ಪೂಜೆ ಮಾಡಿದ್ದಾರೆ. ಅಂದರೆ ಬುತ್ತಿ ಅನ್ನದ ಪೂಜೆನ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಇದನ್ನು ತೆಗೆಯೋದು. ಇವತ್ತಿನ ಸಾಯಂಕಾಲ ಹಂಗೆ
ಧೂಪನ ಹಾಕಿ ಪೂಜೆ ಮಾಡ್ತಾರೆ ಅಷ್ಟೇ, ಏನೂ ಕದಲ್ಸಕ್ಕೆ ಹೋಗೋದಿಲ್ಲ. ದೇವ್ರ ಮೇಲೆ ಇರೋ ಹೂವು ಆಗಿರ್ಬೋದು, ಪತ್ರೆ ಆಗಿರ್ಬೋದು, ಏನೂ ಕೂಡ ಕದಲ್ಸಕ್ಕೆ ಹೋಗೋದಿಲ್ಲ. ಇನ್ನು ಇಷ್ಟೊಂದು ಬಾಳೆಹಣ್ಣು ಕೂಡ ಸೇರಿಕೊಂಡಿದೆ. 2 ಬುಟ್ಟಿ ಬಾಳೆಹಣ್ಣನ್ನು ಈಗಾಗಲೇ ಉಗ್ರಾಣಕ್ಕೆ ತೊಗೊಂಡೋಗಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇನ್ನು ಸೈಡಲ್ಲಿರೋ ಒಂದು ದೇವರು ಬಂದುಬಿಟ್ಟು ಸೋಮನಾಥೇಶ್ವರ, ಇನ್ನು ನೆಕ್ಸ್ಟ್ ಈ ಕಡೆ ಇರೋದು ವೀರಭದ್ರೇಶ್ವರ ದೇವರು. ಇನ್ನು ಇದು ನೆಕ್ಸ್ಟ್ ಡೇ ನನಗೆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ದೇವರಿಗೆ ಕಟ್ಟಿರೋ ಬುತ್ತಿ ಅನ್ನ ಇದು. ಇದನ್ನು ಉಂಡೆ ಮಾಡಿ ಅದಕ್ಕೆ 2 ಬಾಳೆಹಣ್ಣಿಟ್ಟು 2 ಅನ್ನದ ಉಂಡೆನ ಇಟ್ಟು ಮನೆಗೆ ಕೊಡಬೇಕು, ಎಷ್ಟು ಜನಕ್ಕಾಗುತ್ತೆ ಅಷ್ಟು. ಇನ್ನು ನಿನ್ನೆ ಸೇರಿಕೊಂಡಿರೋ ಬಾಳೆಹಣ್ಣಿದು ಸ್ವಲ್ಪ ಹಸಿಯಾಗಿದೆ, ಇನ್ನು ಸ್ವಲ್ಪ ಹಣ್ಣಾಗಿದೆ, ಬೇರೆ ಮಾಡಿ ಇಟ್ಟಿದ್ದಾರೆ. ಸೊ ಇದಿಷ್ಟು ನೆಕ್ಸ್ಟ್ ಡೇ. ಇನ್ನು ಇವತ್ತು ನಾವು ಮತ್ತೆ ಊರಿಗೆ ಹೋಗ್ತೀವಿ. ಊರಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಕ್ವೆಶನ್ ಇದ್ದರೆ ಕೇಳಿ, ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಸರಿ, ಇನ್ನು ಊರಿಗೆ ಹೋಗ್ತೀವಿ ರೀ. ಇನ್ನು ಹೋಗ್ಬೇಕಾದ್ರೆ ಸ್ವಲ್ಪ ಅಕ್ಕಿ, ಎಣ್ಣೆ, ಬೇಳೆ, ಬೆಲ್ಲ ಏನೆಲ್ಲ ಬೇಕು ಅದೆಲ್ಲನೂ ಸ್ವಲ್ಪ ತೊಗೊಂಡು ಹೋಗ್ತೀನಿ. ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ. ಊರಿಗೆ ಹೋಗಿ ಅಲ್ಲೇನ ಇಲ್ಲಿ ನಮ್ಮ ಅಜ್ಜ ಅಡಿಕೆ ಹೊಡ್ಕೊಳಕತ್ತಾರ. ಈ ಥರ ಅಡಿಕೆ ಹೊಡಿಯೋಕೆ ಏನಾರು ನಮ್ಮ ಅಜ್ಜ ಕುಂತ್ರಂದ್ರೆ ನಾವು, ನಮ್ಮ ಅಕ್ಕ, ನಾನು, ನಮ್ಮ ತಮ್ಮ ಬಂದು ಅವನ ಜೊತೆ ಕೂತ್ಕೊಂಡು ಎಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅರ್ಧ ಎಲೆ ಕೊಡ್ತಿದ್ರೆ, ಒಂಚೂರು ಅಡಿಕೆ ಕೊಡ್ತಿದ್ರೆ ಅದಕ್ಕೆ ಒಂಚೂರೇ ಸುಣ್ಣ ಹಾಕ್ತಿದ್ರಿ. ಜಾಸ್ತಿ ತಿನ್ನೋಕೆ ಹೋಗ್ಬೇಡ್ರಿ, ಬಾಯಿ ಸುಡ್ತೈತಿ ಅಂತ ಹೇಳೋರ್ರಿ. ಇದೆಲ್ಲ ಇವಾಗ ನೆನಪಾದ್ರೆ ಎಷ್ಟು ಖುಷಿ ಅನ್ನಿಸ್ತೈತಿ. ನಾವು ಚಿಕ್ಕವರಾಗೆ ಇದ್ಬಿಡ್ಬೇಕಿತ್ತು ಅಂತ ಅನ್ನಿಸ್ತೈತಿ. ನಮ್ಮ ಅಜ್ಜ ಫಿಲ್ಮ್ನಾಗ ಆ್ಯಕ್ಟ್ ಮಾಡಿರೋ ಬಾರಿ ಬರ್ತಿದ್ವಿ ನಾವು. ದೊಡ್ಡ ಮನುಷ್ಯನ ಮಾತ್ರ ಅವ್ನು ತಲಾನ್ ಕೂರ್ಲೋಗ್ಯವನ. ಆಗಿನ ಮಂದಿ ಶರೀರನ ಬಾರಿ. ಒಂದು ಸ್ವಲ್ಪ ಸ್ಕ್ಯಾಪ್ ಹೋಗ್ಬೇಕು. ಇನ್ನು ಸಾಕಷ್ಟು ಕರಿ ಕೂದಲದ ಅವನು. 95 ವರ್ಷ ಅವ. 95 ನಡತಾವ. 45 ವರ್ಷ. ನಮ್ಮ ಅಮ್ಮನಕಿಂತ ಒಬ್ಬ ಕೇಳ್ತಿದ್ಲ, ಆಕೆ 30 ವರ್ಷ ಜೀವನ ಮಾಡ್ಯಾತ ಜೋಡ. 95 ನಡತಾವತ್ತ. ನಾ ಮೊನ್ನೆ ಕೇಳಿದ್ನಿ ಅದಕ್ಕೆ ಎಷ್ಟಿಗೆ ವಯಸ್ಸದ್ ಕೇಳಿದ್ರ ಇಲ್ಲ ಇನ್ನ 5 ವರ್ಷಕ್ಕೆ 100 ವರ್ಷಕ್ಕೆ ಅವನಗಂದ. ಇನ್ನು 5 ವರ್ಷ ಕಳೆದ್ರೆ 100 ವರ್ಷಕ್ಕೆ ಅವನಗಂದ. ಈಗ ಎಷ್ಟೋ 20 ಗುಡಿನಾಗವತ್ತವನು. 20 ಅದ ಎಷ್ಟೋ ಅಂದ ಬಜ್ಜ. ಈಗ ಅಮ್ಮ 2ನೇದಾಕಿ ಅಕ್ಕಿ ಮೊದ್ಲು ಆಕಿ ಕೂಡ 30 ವರ್ಷ ಇದ್ಲ. 30 ವರ್ಷ ಜೀವನ ಮಾಡ. ಆಮೇಲೆ ಈಕಿನ ಮದುವೆ ಆಗ್ಯಾನ.